ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆಗೂ ಮುನ್ನ ಪಕ್ಕಾ ಪ್ಲಾನ್ ಮಾಡಲಾಗಿತ್ತು. ಕೊಲೆಗೂ ಮುನ್ನ ಹೈದರ್ನ ಈ ಗ್ಯಾಂಗ್ ಫಾಲೋ ಮಾಡಿಕೊಂಡು ಹೋಗಿತ್ತು. ಆರೋಪಿಗಳ ಓಡಾಟದ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಕಾರಲ್ಲಿ ಹೈದರ್ ಅಲಿಯನ್ನ ಹಿಂಬಾಲಿಸಿಕೊಂಡು ಬಂದಿರ್ತಾರೆ ಹಂತಕರು. ಹತ್ಯೆಯ ಕೇವಲ 5 ನಿಮಿಷದ ಮುಂಚೆ ಓಡಾಡಿರುವಂತಹ ದೃಶ್ಯ. ದರ್ಶನ್ ರಿಜ್ವಾನ್ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೇ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಆರೋಪಿಗಳ ಓಡಾಟದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇಬ್ಬರನ್ನ ಗಮನಿಸಬಹುದು ಆ ವಿಡಿಯೋದಲ್ಲಿ. ಬ್ಲಾಕ್ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಆತ ರಿಜ್ವಾನ್, ಮತ್ತೊಬ್ಬ ಆತನ ಪಕ್ಕದಲ್ಲಿದ್ದಾನೆ ಆತ ದರ್ಶನ್. ಈ ಇಬ್ಬರು ಆರೋಪಿಗಳ ಚಲನವಲನ, ಅವರ ಓಡಾಟ ಪಕ್ಕಾ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಹಿಂಬಾಲಿಸ್ಕೊಂಡು ಬಂದು ಕೊಲೆ ಮಾಡಿರೋದು. ಕೊಲೆ ನಡೆಯೋ ಕೆಲವೇ ಕ್ಷಣಗಳ ಮುಂಚಿನ ಆರೋಪಿಗಳ ಓಡಾಟದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಹೈದರ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪಕ್ಕಾ ಪ್ರೀ ಪ್ಲಾನ್ಡ್ ಮತ್ತೆ ವಾಚ್ ಮಾಡಿ ಸ್ಕೆಚ್ ಹಾಕಿ ಕೊಲೆ ಮಾಡಿರೋದು ಅಂತ ಬಹುಶಃ ಈ ವಿಡಿಯೋದಿಂದ ಒಂದು ನಿರ್ಧಾರಕ್ಕೆ ಬರಬಹುದು ಅಂತ ಅನ್ಸುತ್ತೆ. ವಿಜಯ್, ಖಂಡಿತವಾಗ್ಲೂ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಬೆಂಗಳೂರಿನ ಆನೆಪಾಳ್ಯದ 3 ಜನ ಆರೋಪಿಗಳು ಸೇರಿ ಶಿವಮೊಗ್ಗದ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೈದರ್ ಅಲಿ ಕಳೆದ ಫೆಬ್ರವರಿ 22ನೇ ತಾರೀಕು ತಡರಾತ್ರಿ 1:30ಕ್ಕೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭೀಕರವಾಗಿ ಹತ್ಯೆ ಆಗ್ತಾನೆ. ಹೈದರ್ ಅಲಿ ಹತ್ಯೆಗೂ ಮುಂಚಿತವಾಗಿ ಕೇವಲ 5 ನಿಮಿಷ ಮುಂಚಿತದ ಸಿಸಿಟಿವಿ ಫುಟೇಜ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿರುವಂತದ್ದು. ಸದ್ಯ ಸಿಸಿಟಿವಿ ಫುಟೇಜ್ ಏನ್ ಗಮನಿಸ್ತಾ ಇದೀವಿ, ಇದರಲ್ಲಿ ಕೊಲೆ ಆರೋಪಿಗಳು ಓಡಾಟದ ಚಲನವಲನ ಕಂಪ್ಲೀಟ್ ಆಗಿ ಸೆರೆ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಂದು ವಿಚಾರವನ್ನ ಗಮನಿಸಬೇಕು. 7 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು ಒಂದ್ ಕಡೆ. ಅದೇ ಮತ್ತೊಂದ್ ಕಡೆ ಹೈದರ್ ಅಲಿ ಹತ್ಯೆಯನ್ನು ಮಾಡ್ಲಿಕ್ಕೆ ಸುಮಾರು 10 ಜನ ಹಂತಕರನ್ನ ಶಿವಮೊಗ್ಗದಿಂದ ಕರೆ ತಂದಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಆದ್ರೆ ಅರೆಸ್ಟ್ ಆಗಿರುವಂತಹ ಪ್ರಮುಖ ಆರೋಪಿ A1 ಆರೋಪಿ ನಾಜ್ ಏನಿದ್ದಾನೆ, ಈತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಎಲ್ಲೂ ಕೂಡ ನಾಜ್ ಆತ ಸೆರೆ ಸಿಕ್ಕಿಲ್ಲ. ಬದಲಿಗೆ ಇತರೆ ಆರೋಪಿಗಳು, ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಿಂದ ಬಂದಿರುವಂತಹ ಹೈದರ್ ಅಲಿಯನ್ನ ಹತ್ಯೆ ಮಾಡಲೇಬೇಕು ಅಂತ ಹೇಳಿ ಬಂದಿದ್ದಂತ ದರ್ಶನ್ ಹಾಗೂ ರಿಜ್ವಾನ್ನ ಫುಟೇಜ್ಗಳು ಸದ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ನಾಜ್ ಏನಿರ್ತಾನೆ, ನಾಜ್ ಈತನ್ಗೂ ಹೈದರ್ ಅಲಿಗೂ ಹಿಂದೆ ಸುಮಾರು ಗಲಾಟೆಗಳಾಗಿರ್ತವೆ. ಹೈದರ್ ಅಲಿ ಗ್ಯಾಂಗ್ ನ ಸದಸ್ಯರೇನಿರ್ತಾರೆ ಇವರು ಆರೋಪಿ ನಾಜ್ ನ ಗ್ಯಾಂಗ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಇದಕ್ಕೆ ಪ್ರತಿಕಾರವಾಗಿ ನಾಜ್ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಇಬ್ರಿಗೂ ಕೂಡ ಹಿಂದೆ ಸುಮಾರು 6-7 ತಿಂಗಳ ಹಿಂದೆ ಇದೇ ಶಾಂತಿನಗರದ ಓರ್ವ ಕಾಂಗ್ರೆಸ್ ಮುಖಂಡ ಕೂರಿಸಿ ರಾಜಿ ಪಂಚಾಯತಿಯನ್ನ ಮಾಡಿಸಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಮತ್ತೊಂದು ಕಡೆ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಯಾಜ್ ಪಾಷಾ ಅಲಿಯಾಸ್ ನಾಜ್ ಏನಿದ್ದಾನೆ, ಈತ ಹೈದರ್ ಅಲಿ ಹತ್ಯೆಯಾದಂತಹ ಫೆಬ್ರವರಿ 22ನೇ ತಾರೀಕು ಕೂಡ ಹೈದರ್ ಅಲಿಗೆ ಕರೆಯನ್ನ ಮಾಡಿ ಮಾತಾಡಿದ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಇಲ್ಲಿ ಹೈದರ್ ಅಲಿಯನ್ನ ಹತ್ಯೆ ಮಾಡ್ಲಿಕ್ಕೆ ಶಿವಮೊಗ್ಗದಿಂದ ಯಾಕೆ ಹಂತಕರನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಹೈದರ್ ಅಲಿ ಪ್ರಮುಖವಾಗಿ ಬೆಂಗಳೂರಿನ ಶಾಂತಿನಗರ, ವಿವೇಕ್ ನಗರ, ಆನೆಪಾಳ್ಯ ಸೇರಿದಂತೆ ಆ ಭಾಗದಲ್ಲಿ ಆತ ತುಂಬಾನೇ ಫೇಮಸ್ ಇದೆ. ಜೊತೆಗೆ ಆತ ಅಂಡರ್ ವರ್ಲ್ಡ್ ನಲ್ಲೂ ಕೂಡ ಆಕ್ಟಿವ್ ಇದ್ದ. ಸುಮಾರು 8-10 ಕೇಸ್ಗಳಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಇದೇ ಏರಿದವ್ರನ್ನ ಕರೆಸಿದ್ರೆ ಆತ ಗುರ್ತಿಡಿತಾನೆ ಅಂತೇಳಿ ಶಿವಮೊಗ್ಗದಿಂದ ಹುಡುಗರನ್ನ ಕರೆಸಿ ಹತ್ಯೆ ಮಾಡಿರುವಂತದ್ದು. ಪ್ರಮುಖವಾಗಿ ಹತ್ಯೆ ಹಿಂದೆ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಆತ ಕೂಡ ಫಂಡಿಂಗ್ ಮಾಡಿದ್ದಾನೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.